ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಃ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಾ ಮೃತ್ಯೋರ್ನಮಾಮ್ಯಹಂ. ಹರಃ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಶೇರ್ ಮಾಡಿ. ವಿಶ್ವಾವಸುನಾಮ ಸಂವತ್ಸರ ಯುಗಾದಿ ಆರ್ಥಿಕ ಶುಭಾಶಯಗಳು. ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಹಣ ಮತ್ತು ಅಧಿಕಾರ ಸಂಪಾದನೆ ಮಾಡಬಂದ ಯೋಗ ಭಾಳ ಚೆನ್ನಾಗಿದೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವು ವ್ಯಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ, ಶನಿಯು ನವಮಸ್ಥಾನ ಸಂಚಾರವನ್ನು ಮಾಡ್ತಾನೆ, ರಾಹು ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ, ಕೇತುವು ವಿಶೇಷವಾಗಿ 2ನೇ ಸ್ಥಾನ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಆಗುವಂತಹ ಫಲಗಳ ಬಗ್ಗೆ ವಿಶೇಷವಾಗಿ ನಾವು ತಿಳಿಯೋಣ. ಗುರು ವ್ಯಯಸ್ಥಾನದಲ್ಲಿ ಸಂಚಾರದಿಂದ ವಿಶೇಷವಾಗಿ ಕೆಲವು ಧನ ಸಂಪಾದನೆಗಳಾಗುವಂಥ ಯೋಗ ಚೆನ್ನಾಗಿದೆ. ನೋಡಿ, ಎಷ್ಟು ದಿನ 11ನೇ ಮನೆ ಗುರು ಇದ್ದ, ಈಗ 12ನೇ ಮನೆ ಬಂದರೂ ಸಹ ನಿಮಗೆ ಗುರು ಒಳ್ಳೆಯ ಫಲವನ್ನೇ ಕೊಡ್ತಾ ಇದ್ದಾನೆ. ಅದು ಬುಧನ ಮನೆಗೆ ಬರೋದರಿಂದ ವಿಶಿಷ್ಟವಾದ ಫಲವನ್ನು ನಿಮಗೆ ಅನುಗ್ರಹ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಗುರು ಕಟಕ ರಾಶಿಗೆ ಭಾಳ ಒಳ್ಳೆಯ ಫಲವೇ ಯಾವಾಗಲೂ. ಗುರು ಯಾಕೆ ನಿಮ್ಮ ಮೇಲೆ ಇಷ್ಟು ಫಲ ಕೊಡ್ತಾನೆ ಅಂದರೆ, ಕಟಕ ರಾಶಿ ಗುರು ಉಚ್ಚ ಸ್ಥಾನ ಪವರ್. ಹಾಗಾಗಿ ತನ್ನ ಸ್ಥಾನಕ್ಕೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ, ತಿಳ್ಕೊಳ್ರಿ. ಗುರುಬಲ ಅಂತ ಭಯ ಬೀಳಕ್ಕೆ ಹೋಗಬೇಡಿ. ಕಟಕ ರಾಶಿಯವರು ಒಳ್ಳೆಯ ಫಲವನ್ನೇ ಕೊಡ್ತಾನೆ ಗುರು ನಿಮಗೆಲ್ಲರಿಗೂ. ಹಾಗಾಗಿ ಧನಲಾಭಗಳಾಗುವಂಥ ಚೆನ್ನಾಗಿದೆ. ಭೂಮಿ ಮನೆ ಅನುಕೂಲವಾಗುವಂಥ ಚಾನ್ಸಸ್ ಸಿಗ್ತದೆ, ಪ್ರಯತ್ನ ಮಾಡ್ಕೊಳ್ಳಿ. ಧರ್ಮ ಕಾರ್ಯಗಳಿಗೆ ಖರ್ಚಾಗ್ತದೆ, ಅಂದರೆ ದುಡ್ಡು ಬರ್ತದೆ. ಬೇಕಾದ ದುಡ್ಡು ಕೊಟ್ಟಿದ್ದಾನೆ ಭಗವಂತ ನಿಮ್ಮ ಕಟಕ ರಾಶಿಯವರಿಗೆ. ಬರುವಂತಹ ದುಡ್ಡು ಸಹ ಧರ್ಮಕ್ಕೆ ಖರ್ಚಾಗ್ತದೆ. ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ವ್ಯವಹಾರ ಖರ್ಚಾಗ್ತದೆ. ಅದು ದೈವಿ ಸಂಪತ್ತು ಆಗೋದ್ರಿಂದ ಹಾಗಾಗಿ ಆ ಫಲ ಸಿಗ್ತದೆ. ಮಾಡಿ ಒಳ್ಳೆಯದು. ಮತ್ತು ದೇವರ ದರ್ಶನವಾಗ್ತದೆ ನಿಮಗೆ ಈ ವರ್ಷದಲ್ಲಿ ವಿಶಿಷ್ಟವಾಗಿ. ನೋಡಿ, ದೇವರು ಯಾವಾಗಲೂ ಕೈಯ ಬನ್ನಿ ಅಂತ ತೀರ್ಥಯಾತ್ರೆ ಮಾಡ್ಸಲ್ಲ. ದೇವರ ಅನುಗ್ರಹ ಮಾಡಿದ್ರೆ ಮಾತ್ರ ನಾವು ದೇವರ ದರ್ಶನಕ್ಕೆ ಹೋಗೋಕೆ ಅನುಕೂಲ ಸಾಧ್ಯ. ಕೋಟಿ ರೂಪಾಯಿ ದುಡ್ಡು ಇರ್ಬೋದು, ಬೇಕಾದ ವಾಹನ ಇರ್ಬೋದು, ಕರೆಯಲ್ಲ ದೇವರು. ಅವನ ದೃಷ್ಟಿ ಬರಬೇಕು, ಅವನ ಕೃಪೆ ಬರಬೇಕು. ಆ ಕೃಪೆ ನಿಮ್ಮ ಕಟಕ ರಾಶಿಗಳ ಮೇಲೆ ಬಿದ್ದಿದೆ. ಹಾಗಾಗಿ ದೇವರ ದರ್ಶನ ಮಾಡುವಂಥ ಯೋಗ ಸಿಗ್ತಾ ಇದೆ. ಮತ್ತು ದೇವತೆಗಳ ಪ್ರತಿಷ್ಠೆ ಮಾಡುವಂತಹವು, ದೇವರನ್ನು ಪ್ರತಿಷ್ಠೆ ಮಾಡುವಂತಹ ಯೋಗ ಸಿಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಕೈಲಾಗಿ ಸಹಾಯವನ್ನು ಮಾಡ್ಕೊಂಡೋಗಿ, ಬಹಳ ಒಳ್ಳೆ ಫಲ ಕೊಡ್ತಾನೆ ನಿಮಗೆ. ಯಾಕೆ ನಿಮಗೆ ಇರುವ ಕಷ್ಟ ಎಲ್ಲ ಪರಿಹಾರವಾಗಬೇಕಾದರೆ ದೇವರ ಅನುಗ್ರಹವೇ ಮುಖ್ಯ. ಮತ್ತು ಆ ಕಾರ್ಯ ತಪ್ಪದೇ ಮಾಡಿ. ಬೇಕಾದ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗಿ ದೇವ್ರ ಕೆಲಸಕ್ಕೆ, ನಿಮ್ಮ ಕೆಲಸ ಎಲ್ಲ ಒಳ್ಳೆಯದಾಗ್ತದೆ. ಏನು ಭಯ ಬೀಳಕೋಬೇಡಿ. ಮತ್ತು ಇದರಿಂದ ಏನಾಗ್ತದೆ ಅಂದರೆ, ಎಲ್ಲ ಪಾಪಗಳ ವಿಮೋಚನೆ. ಏನು ಕಷ್ಟ ಕೊಟ್ಟಿದ್ದ ನಮಗೆ ಶನಿ ಎಲ್ಲ ಪರಿಹಾರ ಮಾಡೋಗ್ತಾನೆ ಈಗ. ಏಕೆ ನವಮಸ್ಥಾನ ಬೇರೆ ಬರ್ತಾನೆ ನಿಮ್ಗೆ. ಹಾಗಾಗಿ ಎಲ್ಲ ಕಷ್ಟ ಪರಿಹಾರ ಮಾಡ್ತಾನೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ತಾನೆ. ನಿಮಗಿರತಕ್ಕಂಥ ಕಷ್ಟ ಪರಿಹಾರ ಮಾಡಬೇಕಾದ್ರೆ ವಿಶೇಷವಾಗಿ ಶನಿ ಮತ್ತು ಗುರುವಿನ ಅನುಗ್ರಹ ಮುಖ್ಯ. ಹಾಗಾಗಿ ದೇವತಾ ಕಾರ್ಯಗಳಿಗೆ, ದೇವದರ್ಶನಗಳಿಗೆ ಮಿಸ್ ಮಾಡಿಕೊಂಡ್ರೆ ಪಾಪ ಬರ್ತದೆ. ಮುಂದೆ ಹೋಗಬೇಕು, ಅದರಿಂದ ನಿಮಗೆ ಒಳ್ಳೆಯ ಫಲ ಬರ್ತದೆ. ಮತ್ತು ಹಿರಿಯರ ಆಸ್ತಿಗಳು ಕೈ ಸೇರ್ತದೆ. ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡ್ತೀರಿ ದುಡ್ಡು ಕಾಸು ವ್ಯವಹಾರಗಳನ್ನು. ಮತ್ತು ಈ ವರ್ಷದಲ್ಲಿ ವಿದ್ಯಾರ್ಥಿಗಳು ಪ್ರಬಲರಾಗಿ ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಒಳ್ಳೆ ನಂಬರ್ ಬರ್ತದೆ, ಒಳ್ಳೊಳ್ಳೆ ಕೋರ್ಸ್ ಮಾಡ್ಕೋಬೋದು, ಒಳ್ಳೆ ಪದವಿಗಳನ್ನು ಪಡೆಯುವಂಥ ಯೋಗ ವಿದ್ಯಾರ್ಥಿಗಳಿಗೆ ಭಾಳ ಚೆನ್ನಾಗಿದೆ. ಮತ್ತು ಯಾರು ಉದ್ಯೋಗ ಪ್ರಯತ್ನ ಪಡ್ತಾಯಿದ್ದೀರಿ ಅಂದರೆ ಒಳ್ಳೆ ಉದ್ಯೋಗ ಸಿಗ್ತದೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ, ಒಳ್ಳೆ ಉದ್ಯೋಗ ಸಿಗ್ತದೆ. ಮತ್ತು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಲ್ಲ ಅಲ್ಲಿ ವಿಶಿಷ್ಟವಾದ ಗೌರವಗಳು ಸಿಗ್ತದೆ ನಿಮಗೆ. ಉದ್ಯೋಗ ಮಾಡ್ತಾರಲ್ಲಿ ಗೌರವಗಳು ಸಂಪಾದನೆ ಆಗ್ತದೆ, ಅಧಿಕಾರಗಳು ಸಿಗ್ತದೆ, ಪ್ರಮೋಷನ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಈ ವರ್ಷದಲ್ಲಿ ಉತ್ತಮ ಸ್ಥಿತಿವಂತರಾಗುವಂತಹ ಯೋಗ, ಧನವಂತರಾಗುವಂಥ ಯೋಗ, ಒಳ್ಳೆ ಗುಣವಂತರಾಗುವಂತಹ ಯೋಗ, ವಿದ್ಯಾವಂತರಾಗುವಂಥ ಯೋಗ ಚೆನ್ನಾಗಿದೆ. ಕಟಕ ರಾಶಿಗಳಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ಕೊಡಿದೆ ಭಗವಂತನಿಗೆ. ಯಾಕೆಂದರೆ ನಿಮಗೆಲ್ಲ ಸಾಕಾಗೋಗಿದೆ ಅಷ್ಟಮ ಶನಿ. ಬಿಟ್ಟು ಮುಂದೆ ಕೊಟ್ಟೋಗ್ತಾನೆ ಭಾಗ್ಯಸ್ಥಾನಕ್ಕೆ. ಆ ಭಾಗ್ಯಸ್ಥಾನ ಫಲ ಆ ಕಡೆ ಶನಿ ಕೊಡುತ್ತಾನೆ, ಈ ಕಡೆ ಗುರುನೂ ಒಳ್ಳೆ ಫಲವನ್ನು ಕೊಡ್ತಾನೆ ನಿಮಗೆ. ಬ್ಯಾಂಕು, ಸೊಸೈಟಿ, ಚೀಟಿ ವ್ಯವಹಾರಗಳಲ್ಲಿ ಬಹಳ ಎಚ್ಚರನಿರ್ರಿ. ಅಲ್ಲಿ ಮೋಸ ಹೋಗ್ಬಿಡ್ತೀರಿ ನೀವೆಲ್ಲ. ಯಾರ್ಯಾರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಚೀಟಿ ವ್ಯವಹಾರ ಮಾಡ್ತಾಯಿದ್ದೀರಿ, ಈ ಕ್ರಯ ವಿಕ್ರಯ ಮಾಡ್ತಾಯಿದ್ದೀರಿ, ಅಲ್ಲಿ ಪತ್ರ ವ್ಯವಹಾರಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ. ಹೇಗಂದ್ರೆ ನನಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡ್ಕೋಬೇಕಾಗ್ತದೆ. ಮತ್ತು ವಿಶಿಷ್ಟವಾಗಿ ನಿಮಗೆ ಈ ವರ್ಷದಲ್ಲಿ ನಿಮ್ಮ ತಾಯಿಯ ಅನುಗ್ರಹವೇ ಬಹಳ ಮುಖ್ಯ. ಯಾರು ಕಟಕ ರಾಶಿ ಇದ್ದೀರಿ, ನಿಮ್ಮ ತಾಯಿಯ ಅನುಗ್ರಹದಿಂದ
ಧನ ಅಭಿವೃದ್ಧಿಯಾಗುವಂಥ ಯೋಗ ಇದೆ. ತಾಯಿಯ ಅನುಗ್ರಹ, ತಾಯಿಯ ಆಶೀರ್ವಾದ ಅಂತ ತಂದೆ ತೊಗೊಬಾರ್ದಲ್ಲ. ತಾಯಿ ತಂದೆ ಅಂದರೆ ವಿಶೇಷವಾಗಿ ತಾಯಿ ತಂದೆ ಇಬ್ಬರ ಅನುಗ್ರಹ ಬೇಕು. ಈ ವರ್ಷದಲ್ಲಿ ತಾಯಿಯ ಅನುಗ್ರಹ ವಿಶಿಷ್ಟವಾದ ಫಲವನ್ನು ನಿಮಗೆ ಕೊಡ್ತಾ ಇದ್ದಾನೆ. ಆ ತಾಯಿಯ ಹೆಸರ ಬಹಳ ಭಕ್ತಿ ಗೌರವ ನೋಡ್ಕೊತೀರಿ, ಅಂಥವರು ಯಾವುದೇ ಕಾರಣಕ್ಕೂ ಕಷ್ಟ ಬಿಡೋದಿಲ್ಲ, ಸುಖ ಬಂದೇ ಬರ್ತದೆ ನಿಮಗೆ. ಮತ್ತು ಬಹು ಜನ ಸ್ನೇಹಿತರಾಗಿ ಸಿಕ್ಕಾಪಟ್ಟೆ ಸ್ನೇಹಿತರು ಸಿಗ್ತಾರೆ. ಈಗ ಎಷ್ಟು ಉಪಯೋಗ ಮಾಡ್ಕೋಬೋದು ಅಷ್ಟು ಉಪಯೋಗವನ್ನು ತೊಗೊಳ್ರಿ, ಸಹಾಯವನ್ನು ತೊಗೊಳ್ರಿ, ಅನುಕೂಲವಾಗ್ತದೆ. ಮತ್ತು ಒಳ್ಳೆ ಪುತ್ರ ಸಂತಾನವಾಗುವಂಥ ಯೋಗ, ಸ್ತ್ರೀ ಸೌಖ್ಯಗಳಾಗುವಂಥ ಯೋಗ, ಮನೆಯೊಳಗೆ ಧನ ಧಾನ್ಯಾದಿಗಳು ಅಭಿವೃದ್ಧಿ ಆಗುವಂಥ ಯೋಗ ಬಹಳ ಚೆನ್ನಾಗಿದೆ. ಕಟಕ ರಾಶಿಯವರಿಗೆ ಸಮಾಜದಲ್ಲಿ ಶ್ರೇಷ್ಠವಾಗಿ ಗೌರವಿತವಾಗಿ ಬಾಳ್ತೀರಿ ನೀವೆಲ್ಲ. ಮತ್ತು ಮಹಾವಾಗ್ಮಿ, ಮಾತು ಭಾಳ ಚೆನ್ನಾಗಿರುತ್ತೆ ನಿಮ್ಮದಿಲ್ಲ, ನಿಮ್ಮ ಮಾತು ಒಳ್ಳೆ ಬೆಲೆ ಕಿಮ್ಮತ್ತು ಭಾಳ ಚೆನ್ನಾಗಿರುತ್ತೆ. ಮಹಾ ಧನಿಕರಾಗುವಂಥದ್ದು ಮತ್ತು ಯಶೋವಂತರಾಗುವಂಥದ್ದು ವಿಶೇಷವಾಗಿ ಚೆನ್ನಾಗಿದೆ. ಈ ಕಟಕ ರಾಶಿ ರೈತರು ಯಾರಿದ್ದೀರಿ ಅವರಿಗೆ ಜಮೀನುಗಳು ಪ್ರಾಪ್ತಿಯಾಗುವಂತಹದ್ದು, ಧಾನ್ಯಗಳು ಅಭಿವೃದ್ಧಿ ಆಗುವಂತಹದ್ದು, ಹೊಲಗಳಲ್ಲಿ ಅಭಿವೃದ್ಧಿ, ದನ ಕರುಗಳಿಂದ ಅಭಿವೃದ್ಧಿ, ಪಶುಗಳಿಂದ ಅಭಿವೃದ್ಧಿ, ಬೇಕಾದಷ್ಟು ಅಧಿಕವಾದ ಧನ ಲಾಭಗಳು, ಪ್ರಾಣಿ ಸಾಕಾಣಿಕೆಯಿಂದ ಒಳ್ಳೊಳ್ಳೆ ವ್ಯಾಪಾರಗಳು, ರೈತರಿಗೆ ಬೇಕಾದಷ್ಟು ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಇದು ಗುರು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಹಾಗೆ ಉತ್ತಮವಾದ ವಾಹನವನ್ನು ಕೊಂಡುವಂಥದ್ದು, ಮನೆ ಕೊಳ್ಳುವಂತಹ ಯೋಗ ಭಾಳ ಇವೆಲ್ಲ ನಿಮಗೆ ಗುರು ಅನುಗ್ರಹವನ್ನು ಮಾಡ್ತಾಯಿದ್ದಾನೆ. ಹಾಗೆ ಈ ಕಟಕ ರಾಶಿಯವರಿಗೆ ಶನಿ ರಾಹು ಕೇತುಗಳಾಗುವಂಥ ಫಲವನ್ನು ಸಹ ನೋಡೋಣ. ಶನಿ ಅನುಗ್ರಹ ಚೆನ್ನಾಗಿದೆ ನಿಮಗೆ. ಇಷ್ಟು ದಿನ ಏನು ಕೆಟ್ಟದ್ದು ಕೊಟ್ಟಿದ್ದವನು ಎಲ್ಲ ಒಳ್ಳೆ ಫಲವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ಶನಿ ಅನುಗ್ರಹದಿಂದ ದಾನಶೀಲರಾಗ್ತೀರಿ. ಎಷ್ಟು ದಾನ ಕೊಡ್ತೀರೋ ಅಷ್ಟು ಡಬಲ್ ವಾಪಸ್ ಬರ್ತದೆ ನಿಮಗೆ. ವಿಚಾರಶೀಲ, ಮೊದಲಂಗೆ ಸಿಡ್ಕೋಕ್ಕೆ ಹೋಗಲ್ಲ, ಕೋಪ ತಾಪ ಮಾಡ್ಕೊಳ್ಳೋಕೆ ಹೋಗಲ್ಲ, ಯೋಚನೆ ಮಾಡಿ ಮಾತಾಡ್ತೀರಿ ನೀವು. ಮತ್ತು ಸ್ವಲ್ಪ ಶಾಂತತೆ ಪ್ರಾರಂಭ ಆಗ್ತದೆ ನಿಮ್ಮಲ್ಲಿ, ಶಾಂತತೆ ಮತ್ತು ಮಿತಭಾಷೆ, ಯಾರ ಹತ್ರ ಎಷ್ಟು ಮಾತಾಡೋ ಅಷ್ಟೇ ಮಾತಾಡೋದು. ಮತ್ತು ಒಳ್ಳೆ ಶ್ರೇಷ್ಠವಾದ ಬುದ್ಧಿ ಪ್ರೇರಣೆ ಆಗ್ತದೆ ನಿಮಗೆ. ನೋಡಿ, ಶನಿ ಎಷ್ಟು ಕೆಟ್ಟ ಫಲ ಕೊಡ್ತಾನೆ ಅಷ್ಟು ಒಳ್ಳೆ ಫಲ ಕೊಡ್ತಾನೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಭಾಗ್ಯಸ್ಥಾನದಲ್ಲಿ ಕೊಡ್ತಾ ಇದ್ದಾನೆ ನಿಮಗೆಲ್ಲರಿಗೂ. ಭಾಗ್ಯೋದಯ ನಿಮಗೆಲ್ಲ ಗುರು ಮನೆ ಒಳಗೆ ಯಾವತ್ತೂ ಅಷ್ಟೇ. ಒಳ್ಳೆಯವರ ಮನೆ ಕೆಟ್ಟವ್ರು ಬಂದರೂ ಒಳ್ಳೆಯವ್ರು ಹೋಗ್ತಾರೆ, ತಿಳ್ಕೊಳ್ರಿ. ಒಳ್ಳೆ ವ್ಯಕ್ತಿ ಮನೆಗೆ ಕೆಟ್ಟವ್ರು ಬಂದು ಸೇರಿಕೊಂಡ್ರೆ ಒಳ್ಳೆಯವ್ರು ಹೋಗ್ತಾರೆ. ಯಾಕೆ ನಾವು ಆ ಒಂದು ವಾತಾವರಣ ಮಾಡಿಬಿಡುತ್ತೆ ಜನನ. ಹಾಗೆ ಜನನೇ ಮಾಡಬೇಕಾದ್ರೆ ಗುರುವಿನ ಮನೆಗೆ ಶನಿ ಬಂದಾಗ ನಿಮಗೆ ಇಷ್ಟು ಫಲವನ್ನು ಕೊಡ್ತಾರೆ. ಒಳ್ಳೆ ವಿಚಾರಶೀಲ, ಒಳ್ಳೆ ಮಾತು, ನಡವಳಿಕೆಲ್ಲ ಬಹಳ ಚೆನ್ನಾಗ್ತದೆ. ಮತ್ತು ಶ್ರೇಷ್ಠವಾದ ಬುದ್ಧಿ ಉಂಟಾಗ್ತದೆ ನಿಮಗೆ. ಮನಸ್ಸಲ್ಲಿ ಕೋಪ ತಾಳು ಕಮ್ಮಿ ಆಗ್ತದೆ, ಮಾತಲ್ಲಿ ಮಿತಿ ಬಂದುಬಿಡ್ತದೆ ನಿಮಗೆಲ್ಲರಿಗೂ. ಮತ್ತು ರಾಜಕಾರಣಿಗಳು ಯಾರು ಮಾಡ್ತೀರಿ, ರಾಜಕಾರಣಿ ಅವರು ಪ್ರಬಲರಾಗಿಬಿಡ್ತೀರಿ. ರಾಜಕೀಯದಲ್ಲಿ ಯಾರು ಕಟಕ ರಾಶಿಯಲ್ಲಿದ್ದೀರಿ ಬಹಳ ಪ್ರಬಲರಾಗಿ ಮೆರೆದು ಬಿಡ್ತೀರಿ. ಅನುಕೂಲ ಆಗ್ತದೆ ಅಂದರೆ ಒಳ್ಳೆ ಫಲ ಕೊಡ್ತಾನೆ. ಕೆಟ್ಟ ಫಲ ಅಂತಲ್ಲ, ಒಳ್ಳೆ ಫಲ ಕೊಡ್ತಾನೆ ಶನಿ ಗುರುವಿನ ಮನೆಗೆ ಇರೋದರಿಂದ. ಮತ್ತು ಕಬ್ಬಿಣದ ವ್ಯಾಪಾರ ಮಾಡುವಂಥವ್ರಿಗೆ, ಮತ್ತು ಒಳ್ಳೆ ದೊಡ್ಡ ದೊಡ್ಡ ಯಂತ್ರಗಳ ಜೊತೆ ವ್ಯಾಪಾರ ಮಾಡುವಂಥವ್ರಿಗೆ, ಸಾಕು ಪ್ರಾಣಿಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಧನ ಲಾಭಗಳು ಹರಿದು ಬಂದುಬಿಡ್ತದೆ ಸರಿ ಬೇಕಾದಷ್ಟು. ನೀವು ಅಂದ್ಕೊಂಡಿರಲ್ಲ ಅಷ್ಟು ದುಡ್ಡು ಕಾಸವನ್ನು ಈ ಶನಿ ರಾಹುಗಳು ನಿಮಗೆ ಕೊಡ್ತಾ ಇದ್ದಾರೆ. ಮತ್ತು ಸಂಘ ಸಂಸ್ಥೆಗಳಿಂದ ಅಧಿಕಾರಗಳು ಸಿಗ್ತದೆ. ಅನೇಕ ಜನರನ್ನು ಪಾಲನೆ ಮಾಡ್ತೀರಿ, ಸಹಾಯ ಮಾಡ್ತೀರಿ, ನಿಮ್ಮ ಅಸ್ಟೆಂಟಾಗಿ ಇಟ್ಕೊತೀರಿ ಕೆಲವರೆಲ್ಲ. ಮತ್ತು ಅವ್ರ ಸಹಾಯವನ್ನು ಮಾಡುವಂಥ ಭಾಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ಥಳಾಂತರ ಮಾಡ್ಕೊತೀರಿ, ಚೇಂಜ್ ಮಾಡ್ತೀರಿ ಜಾಗನ ಮಾಡಿ, ಏನು ತೊಂದರೆ, ಲಾಭ ಬರ್ತದೆ. ಈಗ ಬೇಕಾದಷ್ಟು ಲಾಭಗಳು ಅನುಕೂಲ ಆಗುವಂಥದ್ದು. ಏನು ನೀವು ವ್ಯಾಪಾರ ಸ್ಥಳವನ್ನು ಚೇಂಜ್ ಮಾಡ್ಕೋಬೇಕಟ್ಟೀಗ. ಪರಸ್ಥಳ ವಾಸ ಬೇರೆ ಬೇರೆ ಮಾಡ್ತೀರಿ, ಮಾಡಿ ಒಳ್ಳೆಯದಾಗ್ತದೆ. ಮತ್ತು ವಿವಾಹ ಯೋಗಾದಿಗಳು ಬಹಳ ಚೆನ್ನಾಗಿದೆ. ಆದರೆ ಹಿತಶತ್ರುಗಳಿಂದ ದೂರವಿರಬೇಕಾಗ್ತದೆ ಮುಖ್ಯವಾಗಿ. ಯಾಕೆ ಅಂದರೆ ಅಷ್ಟಮದಲ್ಲಿ ರಾಹು ಕೂತಿರ್ತಾನೆ. ಕೆಟ್ಟ ಜನಗಳ ಸಹವಾಸ, ದುಷ್ಟ ಸಹವಾಸ, ಹಿತಶತ್ರು ಸಹವಾಸಗಳಿಂದ ದೂರ ಇರಬೇಕು. ಅರ್ಥ ಆಯ್ತಾ? ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಿ, ಮಾಡಿ, ಅದು ಭಾಳ ಒಳ್ಳೆಯದಾಗ್ತದೆ, ಅವರು ಸಹಾಯ ಆಗ್ತದೆ. ಮನೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಮನೆಯ ಒಳಗೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಮತ್ತು ಕುಟುಂಬದಲ್ಲಿ ಹೆಚ್ಚು ಖರ್ಚು ಜಾಸ್ತಿ, ಧರ್ಮ ಕಾರ್ಯ ವ್ಯವಹಾರಕ್ಕೆ ಅದಕ್ಕೆ ಹುಟ್ಟುತ್ತಾ ಇದೆ. ಆ ಖರ್ಚು ಒಳ್ಳೆ ಫಲವನ್ನೇ ಕೊಡ್ತದೆ, ತೊಂದರೆ ಇಲ್ಲ. ಮತ್ತು ಬೇರೆಯವರ ವಿಚಾರದಲ್ಲಿ ಇದೇ ಹೇಳ್ತಾ ಇರೋದು, ಥರ್ಡ್ ಪಾರ್ಟಿ ವ್ಯವಹಾರಗಳಲ್ಲಿ, ಅನ್ಯಸರಿ ವ್ಯವಹಾರಗಳಲ್ಲಿ ನೀವೇ ಹೋಗಿ ಹಾಕೊಂತೀರ, ಅದು ಬಿಡಬೇಕು. ಜಾಮೀನು ಕೊಡುವಂಥ ಬಿಡಬೇಕು, ಶ್ಯೂರಿಟಿ ಕೊಡಬಾರ್ದು, ವ್ಯವಹಾರಕ್ಕೆ ಹಚ್ಕೋಬಾರ್ದು, ಬೆಳೆದ್ರೆ ಬಿಟ್ಟು ತಲೆ ಮೇಲೆ ಹಾಕ್ಕೋಬಾರ್ದು. ಇದು ದಟ್ಸ್ ರಾವ್ ಪವರ್ಸ್. ಮೊದಲೇ ತೋರಿಸ್ತಾನೆ, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು ಅಂತ. ನಿಮಗೆ ಅವಶ್ಯಕತೆ ಇರಲ್ಲ, ನೀವೇ ಹೋಗಿ ಸಿಗಾಕೊಂತೀರಿ, ಬಲೆಗೆ ಬೀಳ್ತೀರಿ. ಆದಷ್ಟು ಅಂಥ ವ್ಯವಹಾರಗಳಲ್ಲಿ ದೂರ ಇರಬೇಕಾಗ್ತದೆ. ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ನೋಡ್ಕೊಳ್ಳಿ, ಆರೋಗ್ಯ ಗಮನ ಕೊಡಿ. ಮುಖ್ಯವಾಗಿ ಈ ವರ್ಷದಲ್ಲಿ ಆರೋಗ್ಯವನ್ನು ನೋಡ್ಕೊಳ್ಳಿ. ಮತ್ತು ಈ ಆರೋಗ್ಯ ಮತ್ತು ಬೇರೆ ವ್ಯವಹಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕ್ಕೊಳ್ರಿ. ಸುಮ್ಮನೆ ಹೊಗಳ ತಕ್ಷಣ ಮುಂದೋಟೋಗ್ಬೇಡಿ ನೀವೆಲ್ಲ.
ಸ್ವಲ್ಪ ಆದಷ್ಟು ಬೇರೆಯವರ ಮಾತಿಗೆ ಬೆಲೆ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ಏನು ಸತ್ತತೆ, ನಿಮಗೇನು ಆಗುತ್ತೆ ಅದನ್ನು ಯೋಚನೆ ಮಾಡಿ ಮಾತಾಡಿ. ಅವ್ರಂಗಂದ್ರೆ ಇವ್ರಂಗಂದ್ರೆ ವಿಚಾರಕ್ಕೆ ಹೋಗಲೇಬೇಡಿ. ಆದಷ್ಟು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿದ್ದರೆ ಭಾಳ ಒಳ್ಳೆಯದು ಕಟಕ ರಾಶಿಯವರಿಗೆ. ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ರಾಹು ಶಾಂತಿ, ಕೇತು ಶಾಂತಿಯನ್ನು ಮರ್ಯಾದೆ ಮಾಡ್ಕೋಬೇಕಾಗ್ತದೆ ನೀವು. ಯಾಕೆಂದರೆ ಅಷ್ಟಮ ರಾಹು, ದ್ವಿತೀಯ ಕೇತು ಇರೋದರಿಂದ ಸ್ವಲ್ಪ ಆದಷ್ಟು ಒಂದು ನವಗ್ರಹ ಶಾಂತಿ ಮಾಡುವಂಥದ್ದು, ರಾಹು ಕೇತು ಶಾಂತಿ ಮಾಡುವಂತಹದ್ದು ಮತ್ತು ಅಶ್ವತ್ಥನ ನಮಸ್ಕಾರ ಮಾಡುವಂಥದ್ದು. ಮುಖ್ಯವಾಗಿ ಏನು ಮಾಡ್ತಾರೋ ಬಿಡ್ತಾರೋ ತಾಯಿ ತಂದೆಗೆ ಗೌರವವನ್ನು ಕೊಟ್ಟು ಮಾತಾಡ್ರಿ. ಅವರ ವಿರುದ್ಧ ಮಾತಾಡಿದ್ರೆ, ಅವರ ಶಾಪ ತೊಗೊಂಡ್ರೆ ನೀವು ಇಂಪ್ರೂವ್ಮೆಂಟ್ ಆಗೋದಲ್ಲ, ಜೀವನ ಪರ್ಯಂತ ಆಗೋದು. ದಟ್ಸ್ ರಾಹು ಕೇತು ಪವರ್ಸ್. ಹಾಗಾಗಿ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ದೇವರ ನಮಸ್ಕಾರ, ತಾಯಿ ತಂದೆಗೆ ನಮಸ್ಕಾರ, ತಾಯಿ ತಂದೆಗೆ ಏನು ಸಹಾಯ ಮಾಡಬೇಕು ಮಾಡಿಬಿಟ್ಟು ಮುಂದಿನ ಕೆಲಸಕ್ಕೆ ಹೋದರೆ ಭಾಳ ಒಳ್ಳೆಯದು. ನೀವು ರಾಹು ಕೇತು ಶಾಂತಿ ಮಾಡ್ತಾರೋ ಬಿಡ್ತಾರೋ ಬೇಡ. ಆದರೆ ಮುಖ್ಯವಾಗಿ ಮನೆಯಲ್ಲಿರತಕ್ಕಂಥ ತಾಯಿ ತಂದೆ ಗೌರವ, ಪ್ರೀತಿ, ವಿಶ್ವಾಸಗಳು, ಅವ್ರಿಗೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಇನ್ನೇನು ಕೇಳ್ತಾರೆ ಹಿರಿಯರು. ಸೊ ಕೊಟ್ಟು ಅವರಿಗೆ ಆಶೀರ್ವಾದ ಪಡೆದು ಮುಂದಕ್ಕೆ ಹೋಗಿ ಎಲ್ಲ ಕೆಲಸ ಭಾಳ ಮುಂದಕ್ಕೆ ಆಗ್ತದೆ. ಆಮೇಲೆ ವಿಶಿಷ್ಟವಾಗಿ ಒಂದು ಗೋಮೇಧಿಕ ಮತ್ತು ಒಂದು ವೈಡೂರ್ಯವನ್ನು ಧಾರಣೆ ಮಾಡಿಕೊಳ್ಳಿ ಕೈಗೆ, ಅಥವಾ ಒಂದು ಡಾಲರ್ ಮಾಡಿ ಹಾಕ್ಕೊಳ್ಳಿ ಕತ್ತಿಗೆ. ಇದರಿಂದ ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರವಾಗ್ತದೆ, ದುಷ್ಟ ಶತ್ರುಗಳೆಲ್ಲ ಪರಿಹಾರವಾಗ್ತಾರೆ, ಎಲ್ಲ ವ್ಯವಹಾರಗಳು ಅಭಿವೃದ್ಧಿ ನೋಡ್ತೀರಿ. ಯಾರು ಏನೇ ಮಾಡಿದ್ರೂ ನಿಮಗೆ ತಗುಲೋದಿಲ್ಲ. ದಟ್ಸ್ ರಾಹು ಕೇತು ಪವರ್ಸ್. ಹಾಗಾಗಿ ಆ ರಾಹುಗೆ ಸಂಬಂಧಪಟ್ಟಂತಹ ಒಂದು ಗೋಮೇಧಿಕ ಮತ್ತು ವೈಡೂರ್ಯ ಯಾರು ಧಾರಣೆ ಮಾಡ್ತೀರಿ ಆ ಕಟಕ ರಾಶಿಯವರಿಗೆ ಈ ವರ್ಷವನ್ನು ಶುಭಕರವಾಗಿ ಕಳೆಯಬಹುದು. ನಮಸ್ಕಾರಗಳು.